ಹಲೋ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ಕೊರೋನಾ ಜಾಸ್ತಿ ಆಗಿದೆ, ಆದಷ್ಟು ಕಡ್ಡಾಯವಾಗಿ ಎಲ್ಲರೂ ಮಾಸ್ಕ್ ಯೂಸ್ ಮಾಡಿ. ಇವತ್ತು ನಮಗೆ ಅಮೆಝಾನಿಂದ ಪಾರ್ಸಲ್ ಬಂದಿದೆ. ಸ್ಟಡ್ಸ್ ಹೆಲ್ಮೆಟ್, ಸ್ಟಡ್ಸ್ ಥಂಡರ್ D4 ಅಂತ ಫುಲ್ ಹೆಲ್ಮೆಟ್. ಆ್ಯಕ್ಚುಲಿ ನಮ್ಗೆ ಗೊತ್ತು, ನಾನು ಫುಲ್ ಹೆಲ್ಮೆಟ್ ಇರಲಿಲ್ಲ. ರಾಯಲ್ ಎನ್ಫೀಲ್ಡ್ ಅವ್ರದ್ದು ಶಾರ್ಟ್ ಹೆಲ್ಮೆಟ್ ಯೂಸ್ ಮಾಡಿದೆ, ಸೊ ಹಾಫ್ ಹೆಲ್ಮೆಟ್ ಅದು. ಇವಾಗ ಅಮೆಝಾನಿಂದ ಇದು ಬಂದಿದೆ. ಓಕೆ, ಕ್ವಿಕ್ಕಾಗಿ ಅನ್ಬಾಕ್ಸ್ ಮಾಡ್ಬೋಣ. ಫಸ್ಟ್ ಸಿಕ್ಕಾಬಿಟ್ಟು ಇರಿಟೇಷನ್ ಆಗಿದೆ. ಮಾಸ್ಕ್ ತೆಗೆದ್ಬಿಡ್ತೀನಿ, ಯಾರು ಇಲ್ಲ ಇಲ್ಲಿ. ಇಲ್ಲೇನು ಯಾರೂ ಇಲ್ಲ, ನಾನು ನನ್ನ ಕ್ಯಾಮ್ರಾಮನ್ ಇಬ್ಬರೇ ಇರೋದು, ಸೊ ನೋ ಪ್ರಾಬ್ಲಮ್. ಓಕೆ, ಸೇಫ್ಟಿಗೋಸ್ಕರ ಇದಾಗ್ತಾರೆ. ಎಲ್ಲದಕ್ಕಿಂತ ಇದು ಇಷ್ಟ, ಚಿಕ್ಕ ವಯಸ್ಸಿಂದ. ನಂಗೂ ಇಷ್ಟ. ಮತ್ತೆ ಆಟ ಆಡ್ಬೋದು. ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಥಿಂಗ್ ಹೆಲ್ಮೆಟ್ಸಲ್ಲಿ ನನಗೆ ಇಷ್ಟ ಆಗೋದೊಂದು ಇದೆ. ಸೌಂಡ್ ಇಲ್ಲ, ಸೌಂಡ್ ಇದೆ ಇನ್ನೂ ಚೆನ್ನಾಗಿರ್ತಿತ್ತು. ಪರ್ ಅಂತ ಬರ್ತಾಯಿತ್ತು. ಫೈನಲಿ ಸ್ಟಡ್ಸ್ ಹೆಲ್ಮೆಟ್ ಇದೆಯಾ? ಆ್ಯಕ್ಚುಲಿ ನಾನು ಮ್ಯಾಟ್ ಬ್ಲ್ಯಾಕೇ ಪ್ರಿಫರ್ ಮಾಡಿದೆ. ಸೊ ಅಷ್ಟು ಗಲೀಜಾಗಲ್ಲ, ಗ್ಲಾಸಿ ಇದ್ದಷ್ಟು ನನಗೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ, ಇಷ್ಟ ಇರಲ್ಲ. ಸ್ಟಡ್ಸ್ ಮತ್ತು ರಿವ್ಯೂ ಮಾಡೋಣ ಇದ್ರ ಬಗ್ಗೆ. ಓಕೆ, ಇದ್ರಲ್ಲಿ ನನಗೆ ಮೇನ್ ಇಷ್ಟ ಆಗಿದೆ ಏನಂದರೆ ಈ ಕುಷನ್. ಈ ಪ್ಯಾಡಿಂಗ್ ಯಾವುದರಲ್ಲೂ ಬರೋಲ್ಲ, ಅದು ಈ ಪ್ರೈಸಲ್ಲಿ ಈ ಪ್ಯಾಡಿಂಗ್ ಬರೋಲ್ಲ. ಅಂದರೆ ರಿಮೂವಬಲ್. ಸೊ ವಿ ಕ್ಯಾನ್ ರಿಮೂವ್ ಮಾಡ್ತೀವಿ, ರಿಮೂವ್ ಮಾಡಿಕೊಂಡು ವಾಶ್ ಮಾಡ್ಕೋಬೋದು. ಹಿಂಗೆ ಲಾಕ್ ಸಿಸ್ಟಮ್ಸ್ ಕೊಟ್ಟಿರ್ತಾರೆ. ಮತ್ತು ಒಂದರಲ್ಲಿ ಡಿಸಪಾಯಿಂಟಿಂಗ್ ಅಂದರೆ ಡಬಲ್ ಡೇರಿಂಗ್ ಇಲ್ಲ. ಡಬಲ್ ಡೇರಿಂಗ್ ಈಸ್ ಅ ಸೇಫೆಸ್ಟ್ ಹೆಲ್ಮೆಟ್. ಇನ್ ದ ಸೆನ್ಸ್ ಉದುರೋಗ್ದಿರೋದು, ಅಕಸ್ಮಾತ್ ಬಿದ್ದಾಗಿದ್ದಾಗ ಇವೆಲ್ಲ ಬಂದ್ಬಿಡ್ಬೋದು, ಚಾನ್ಸಸ್ ಇರ್ತವೆ. ಬಟ್ ಡಬಲ್ ಡೇರಿಂಗ್ ಇದ್ದರೆ ಬರೋಲ್ಲ. ಬಟ್ ಇದರಲ್ಲಿ ಡಬಲ್ ಡೇರಿಂಗ್ ಇಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಚಿನ್ ಗಾರ್ಡು ಬರುತ್ತೆ. ಸೊ ಇಲ್ಲಿಂದ ನಮಗೆ ಡಸ್ಟ್ ಏನೂ ಹೋಗೋದಿಲ್ಲ ಒಳಗಡೆಗೆ. ಡಸ್ಟೇ ಆಗಲಿ, ಏರ್ ನಾಯ್ಸ್ ಕಮ್ಮಿ ಇರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋ ನಾವು ಇದಕ್ಕೆ ಗೋಪ್ರೋ ಹೆಂಗೆ ಫಿಕ್ಸ್ ಮಾಡೋದು ಅಂತ ಮಾಡೋಣ. ಇದು ISI ಮಾರ್ಕ್ ಜೊತೆ ಬರುತ್ತೆ. ಸೊ ಇಂಡಿಯನ್ ಸರ್ಟಿಫೈಡ್ ಹೆಲ್ಮೆಟ್ ಇದು. 1300 ಗ್ರಾಮ್ಸ್ ಇದೆ. ಓಕೆ, ಹೆಲ್ಮೆಟ್ ಬಂದೈತೆ. ಹೆಲ್ಮೆಟ್ಗೆ ಇವಾಗ ಗೋಪ್ರೋ ಫಿಕ್ಸ್ ಮಾಡ್ತೀವಿ. ಸೊ ಗೋಪ್ರೋ ಫಿಕ್ಸ್ ಮಾಡಿದ್ರೆ ನಾನು ಮಾತಾಡಬೇಕಲ್ಲ, ನಾನು ಮಾತಾಡೋದು ನಿಮ್ಗೆ ಕೇಳಿಸ್ಬೇಕಂದ್ರೆ ಒಂದು ಮೈಕ್ ಬೇಕು. ಸೊ ಇದನ್ನು ಆರ್ಡರ್ ಮಾಡಿದ್ದೆ. ಮೈಕು ಸೇಮ್ ಡೇ ಬಂದೈತೆ. ಆ್ಯಕ್ಚುಲಿ ಹೆಲ್ಮೆಟ್ ಇವತ್ತು ಬರೋದಿರಲಿಲ್ಲ, ನಾಳೆ ಬರುತ್ತೆ ಅಂತ ಎಸ್ಟಿಮೇಟ್ ಕೊಟ್ಟಿದ್ರು ಅಮೆಝಾನಲ್ಲಿ. ಬಟ್ ಟೈಮ್ ಅದು ಇವತ್ತೇ ಬಂದಿದೆ. ಸೊ 2 ಅನ್ಬಾಕ್ಸಿಂಗು ಇವತ್ತೇ ನಡೀತು. ನನಗೆ ಆರ್ಡರ್ ಮಾಡೋದಕ್ಕಿಂತ ಈ ಅನ್ಬಾಕ್ಸಿಂಗ್ ಮಾಡೋದೇ ಇಷ್ಟ. Sjcam ಮೈಕ್. ಇದ್ರ ಕ್ವಾಲಿಟಿ ಎಲ್ಲ ನಾನು ಫಿಕ್ಸ್ ಮಾಡಿದ್ಮೇಲೆ
ಒನ್ಸ್ ಐ ಆಮ್ ಆನ್ Motovlog, ಸೊ ಆ ಟೈಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಬಾಕ್ಸ್ ಈ ಸ್ಟಫ್ ಎಲ್ಲ ನಮಗೆ ಇದೇನಕ್ಕೆ ಕೊಡ್ತಾರೆ ಅಂದರೆ ಈ ಸ್ಪಾಂಜ್ದು ನಾವು ಮಾತಾಡೋದು ಹಿಂಗೆ ಮೈಕಿಗೆ ಮಾತಾಡಿದ್ರೆ ರಾ ಆಗಿ ಬರುತ್ತೆ. ಸೊ ಈ ಸ್ಪಾಂಜ್ ಇತ್ತು ಅಂದರೆ ಆ ರಾನೆಸ್ ಕಮ್ಮಿ ಮಾಡುತ್ತೆ, ಪ್ಲಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ ವಾಯ್ಸ್ದು. ಇದಕ್ಕೆ ಕ್ಲಿಪ್ ಕೊಟ್ಟವ್ರೆ, ಆ್ಯಕ್ಚುಲಿ ಸ್ಟೀಲ್ ಮೆಟೀರಿಯಲ್ ಕೊಟ್ಟವ್ರೆ. ಸೊ ಹೆವಿ ಲೈಫು ಇರುತ್ತೆ, ಪ್ಲಸ್ ಚೆನ್ನಾಗಿದೆ. ವಯರು ಇಟ್ಸ್ ಲಾಂಗ್, ಅಲ್ಲಿ 1 ಮೀಟರ್ ಇರ್ಬೋದು. ನೋಡ್ಬೋಣ ಯಾಕೆ ಸುಮ್ಮನೆ ನಂಗೆ ಹೇಳೋದು. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೆ 1 ಮೀಟರ್ ಇದೆ. ಸ್ವಲ್ಪ ನಾನು ಇಲ್ಲಿ ಫಿಕ್ಸ್ ಮಾಡಿಕೊಂಡ್ರು, ಸೊ ನಾನು ಮೈಕ್ ಹಿಂಗೆ ಫಿಕ್ಸ್ ಮಾಡಿಕೊಂಡ್ರು ಕ್ಯಾಮ್ರಾ 1 ಮೀಟರ್ ಡಿಸ್ಟೆನ್ಸಲ್ಲಿ ಇರ್ಬೋದು. ಇಟ್ಸ್ ನೈಸ್ ಒನ್. ಮೇಯ್ನಾಗಿ ಇದೇನಕ್ಕೆ ಹಿಂಗೆ ಕೊಟ್ಟಿರ್ತಾರೆ ಅಂದರೆ ಇದು ಸ್ಪ್ರಿಂಗ್ ಥರ, ಇನ್ ದ ಸೆನ್ಸ್ ಫ್ಲೆಕ್ಸಿಬಲ್ ಇರುತ್ತೆ, ಹೆಂಗಾದರೂ ಬೆಂಡ್ ಮಾಡ್ಕೋಬೋದು. ಸೊ ನಾವು ಈಗ ಮೈಕ್ ಹಿಂಗೆ ಇಟ್ಕೊಂಡಿದ್ದೀವಿ ಅಂದರೆ ಹೆಂಗಾದರೂ ಮಾಡ್ಕೋಬೋದು, ಹಿಂಗೆ ಇಟ್ಕೋಬೋದು. ದಿಸ್ ಫಾರ್ ದಟ್. ಓಕೆ ಗೈಸ್, ನೆಕ್ಸ್ಟ್ ಬೈಕ್ ಮೇಲೆ ನೋಡೋಣ. ಬಾಯ್. ಅಷ್ಟು ಲೂಸು ಇಲ್ಲ, ಅಷ್ಟು ಟೈಟು ಇಲ್ಲ. ಮೇಯ್ನಾಗಿ ನೀವು ಹೆಲ್ಮೆಟ್ಸಲ್ಲಿ ಚೆಕ್ ಮಾಡಬೇಕಾಗಿರೋದು ಫಿಟ್ಟಿಂಗ್ ಕರೆಕ್ಟಾಗಿರಬೇಕು. ಸೊ ಲೂಸ್ ಇದ್ದಷ್ಟು ನಿಮಗೆ ಪ್ರಾಬ್ಲಮ್, ಏನಾದರೂ ಹಿಂಗೆ ಇದಾದಾಗ ಕ್ರ್ಯಾಕ್ ಆದಾಗ ನಿಮಗೆ ಎಫೆಕ್ಟ್ ಆಗುತ್ತೆ. ಸೊ ಫುಲ್ ಫಿಟ್ಟಾಗಿರಬೇಕು. ಪ್ಲಸ್ ಈ ಕುಷನ್ ಏನಿದೆ ಇದು ಒಂದು 3-4 ಮಂತ್ಸ್ 6 ಮಂತ್ಸ್ ಕಂಟಿನ್ಯೂಸ್ ಯೂಸ್ ಮಾಡಿದ್ದೀರ ಅಂದರೆ ಅದು ಲೂಸ್ ಆಗ್ತಾ ಬರುತ್ತೆ. ಸೊ ದಿಸ್ ಇಸ್ ಮೈ ಸೈಜ್, ಎಲ್ ಸೈಜ್. ಹೊಸದಲ್ಲ, ಇನ್ನೂ ಬ್ರೇಕ್ ಡೌನ್ ಆಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಇದಕ್ಕೆ. ನೈಸ್ ಒನ್, ಕಂಫರ್ಟಬಲ್ ಆಗಿದೆ. ಓಕೆ, ಆ್ಯಕ್ಚುಲಿ ಟಿಂಟೆಡ್ ಗ್ಲಾಸ್ ನನಗೆ ಇಷ್ಟ ಇಲ್ಲ, ಯಾಕಂದ್ರೆ ನೈಟ್ ಟೈಮ್ ರೈಡ್ ಮಾಡಿದಾಗ ನನಗೆ ಯೂಸ್ ಆಗೋಲ್ಲ ಇದು. ಬಟ್ ಕ್ಲಿಯರ್ ವೈಸರಲ್ಲಿ ಆರ್ಡರ್ ಮಾಡ್ತೀನಿ ನಾನು. ಸ್ಟಾಕಲ್ಲಿಲ್ಲ, ಅದು ಆರ್ಡರ್ ಮಾಡ್ತೀನಿ. ಐ ಗೆಟ್ ದೋಸ್. ಇವಾಗ ವೀಡಿಯೋ ನೋಡಿದ್ದೀರಾ, ಹೆಲ್ಮೆಟ್ ನೋಡಿದ್ದೀರಾ, ಬೈಕ್ ನೋಡಿದ್ದೀರಾ, ಎಲ್ಲ ನೋಡಿದ್ದೀರಾ. ವೀಡಿಯೋ ನೋಡಿದ್ಮೇಲೆ ಯಾಕಂತ ಈಗ ನೆಕ್ಸ್ಟ್ ವೀಡಿಯೋಗೆ ಹೋಗಬೇಡಿ, ಅದಕ್ಕೊಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್. ಹಂಗೆ ಒಂದು ಸ್ವಲ್ಪ ಶೇರು ಮಾಡಿ. ಆರ್ಡ್ರ್ ಆಗ್ತಿಲ್ಲ, ಆ್ಯಸ್ ಯು ಆರ್ ಮೈ ಫ್ರೆಂಡ್ ನಿಮ್ಗೆಲ್ಲರಿಗೂ ಹೇಳ್ತಿದ್ದೀನಿ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಅನದರ್ ಒನ್ ಥಿಂಗ್, ಸ್ಟೇ ಹೋಮ್, ಸ್ಟೇ ಸೇಫ್. ನಾನು ಹೆಲ್ಮೆಟಲ್ಲಿ ಆರ್ಡರ್ ಮಾಡಿದ್ದೀನಿ, ಓವರ್ ಟ್ರಿಪ್ಸ್ ಮಾಡ್ತೀನಿ ಅಂತ ಅಲ್ಲ. ಇವಾಗ ಹೆಲ್ಮೆಟ್ ಆರ್ಡರ್ ಮಾಡ್ಕೊಂಡಿದ್ದೀನಿ, ಸೊ ಇದನ್ನು ಮನೆಯಲ್ಲೇ ಇಟ್ಟಿರ್ತೀನಿ. ಲಾಕ್ಡೌನ್ ಆದಮೇಲೆ ಯೂಸ್ ಮಾಡೋಣ, ಆವಾಗ ರೈಡ್ಸ್ ಮಾಡೋಣ. ಓಕೆ, ಬಾಯ್.